ಕಡೆ ಬೆಂಗಳೂರಿನಲ್ಲಿ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣ ಬಾಂಬ್ ಇಟ್ಟ ಬಳಿಕ ಈ ಶಂಕಿತ ಎಲ್ಲೋದ ಎಂಬುದೇ ಅನುಮಾನ ಉಂಟಾಗಿದೆ. ಪೊಲೀಸರು ಎನ್ಐಎ ಅನುಮಾನಕ್ಕೆ ಈಗ ಹೊಸ ಸುಳಿವು ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಾಂಬರ್ ಎಸ್ಕೇಪ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಬಾಂಬ್ ಇಟ್ಟವನು ಹೋದದ್ದು ಹೆಬ್ಬಾಳದಿಂದ ಗೊರಗುಂಟೆಪಾಳ್ಯ ಕಡೆಗೆ ಪ್ರಯಾಣ, ಅಲ್ಲಿಂದ ತುಮಕೂರಿಗೆ ಹೋಗಿರುವಂಥ ಶಂಕೆ ಇದೆ. ಬಾಂಬರ್ ನಿನ್ನೆ ಸಂಜೆಯಿಂದ ತುಮಕೂರಿನಲ್ಲಿ ಕಾರ್ಯಾಚರಣೆ ಮಾಡಿದ್ದಾನಂತೆ. ಬೆಂಗಳೂರಿನ ಇಬ್ಬರು ಡಿಸಿಪಿಗಳ ನೇತೃತ್ವದಲ್ಲಿ ಹುಡುಕಾಟ ನಡೀತಾ ಇದೆ. ತುಮಕೂರು ಬಳಿಕ ಬಳ್ಳಾರಿಗೆ ಎಸ್ಕೇಪ್ ಆಗಿರುವ ಶಂಕೆ ಇದೆ. ನಮಗೆ ಬೇರೆ ಬೇರೆ ಡೌಟ್ಗಳಿತ್ತು. ಒಂದು ಡೌಟ್ ಏನು ಗೊತ್ತಾ, ಆತ ತಮಿಳ್ನಾಡಿಗೆ ಹೋಗ್ಬೋದು, ಹೊಸೂರು ಪಕ್ಕ ಅಂತ ಹೇಳಿ. ಈಗ ವಾಪಸ್ ಕೆಳಗೆ ಮಾಡಿ. ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಬಾಂಬರ್ ಎಸ್ಕೇಪ್ ಆಗಿರುವಂಥ ಮಾಹಿತಿಗಳ ಬಗ್ಗೆ ಏನಪ್ಪ ಅಂತಂದರೆ, ಆತ ಬೇರೆ ಬೇರೆ ಕಡೆ ಅಂದರೆ ಬೆಂಗಳೂರಿನಲ್ಲಿ ರಾಮೇಶ್ವರಂ ಕೆಫೆ ಸ್ಫೋಟ ಬಳಿಕ ಹಲವಾರು ಅನುಮಾನಗಳು ಸಿಕ್ಕಿದೆ. ಹೆಬ್ಬಾಳದಿಂದ ಗೊರಗುಂಟೆಪಾಳ್ಯದಿಂದ ತುಮಕೂರಿಗೆ ಹೋಗಿರಬಹುದು. ತುಮಕೂರಿನಿಂದ ಆತ ಬೇರೆ ಕಡೆ ಹೋಗಿರಬಹುದು ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಎಸ್, ಬಳ್ಳಾರಿಗೆ ಎಸ್ಕೇಪ್ ಆಗಿದ್ದಾನೆ ಅಂತ ಒಂದು ಡೌಟ್. ಮುಂದಿನ ಸುದ್ದಿ, ರಾಜ್ಯವನ್ನೇ ನಡುಗಿಸಿರುವ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಈ ಸ್ಫೋಟದ ಕುರಿತಾಗಿ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಆಗ್ತಾ ಇದೆ. ಎನ್ಐಎ ತನಿಖೆ ವೇಳೆ ಸ್ಫೋಟದ ವಿಚಾರ ಪತ್ತೆಯಾಗಿದೆ. ರಾಜ್ಯದಲ್ಲಿ ಮತ್ತೆ ಆಕ್ಟಿವ್ ಆಗಿದೆಯಾ ಐಸಿಸ್ ಉಗ್ರರ ಟೀಮ್ ಅನ್ನೋದು ಪ್ರಶ್ನೆ ಆಗ್ತಾ ಇರೋದು. ಎನ್ಐಎ ತನಿಖೆ ವೇಳೆ ಐಸಿಸ್ ಟೀಮ್ ಆಕ್ಟಿವ್ ಆಗಿರೋ ಬಗ್ಗೆ ಮಾಹಿತಿ ಇದೆಯಂತೆ ಎನ್ಐಎ ಅಧಿಕಾರಿಗಳಿಗೆ. ಅದೇ ಕಾರಣಕ್ಕೆ 7 ರಾಜ್ಯಗಳಲ್ಲಿ 17ಕ್ಕೂ ಹೆಚ್ಚು ಕಡೆ ಏಕಕಾಲದಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿದ್ರು. ಮಂಗಳೂರು, ಶಿವಮೊಗ್ಗ ಟೀಮ್ ಮತ್ತೆ ಆಕ್ಟಿವ್ ಆಗಿರೋ ಬಗ್ಗೆ ಶಂಕೆ ಇದೆ. ಆ ನಿಟ್ಟಿನಲ್ಲಿ ಎನ್ಐಎ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ತಗಲಾಕೊಂಡಿದ್ದಾನಲ್ಲ ಉಗ್ರ ಶಾರಿಕ್, ಆತನಿಗೂ ಕೂಡ ಐಸಿಸ್ ನಂಟಿತ್ತು. ಶಿವಮೊಗ್ಗದ ಪ್ರಕರಣಕ್ಕೂ ಕೂಡ ಐಸಿಸ್ ನಂಟಿತ್ತು. ಈಗ ರಾಮೇಶ್ವರಂ ಕೆಫೆಯ ಸ್ಫೋಟಕ್ಕೂ ಕೂಡ ಐಸಿಸ್ ನಂಟು ಇರಬಹುದು ಅನ್ನುವಂತ ಶಂಕೆ. ಆ ನಿಟ್ಟಿನಲ್ಲಿ ಎನ್ಐಎ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ ಎನ್ನುವಂತಹ ವಿಚಾರ. ಯಾವಾಗ ಬಾಂಬ್ ಬ್ಲಾಸ್ಟ್ ಆಯ್ತೋ ಎನ್ಐಎ ಅಧಿಕಾರಿಗಳು 7 ರಾಜ್ಯಗಳಲ್ಲಿ 17ಕ್ಕೂ ಹೆಚ್ಚು ಕಡೆ ಕಾರಣ ಐಸಿಸ್ ಉಗ್ರರ ನಂಟು ಇರಬಹುದು, ಆಕ್ಟಿವ್ ಆಗಿದ್ದಾರೆ. ಅದು ಏನಾಯ್ತು, ರಾಜ್ಯ ಸರ್ಕಾರ ಕೂಡ ಒಂದು ಮಾಹಿತಿ ಕೊಡುತ್ತೆ. ಬಾಂಬ್ ಸ್ಫೋಟ ಆದ ತಕ್ಷಣ ಅವರು ಒಂದು ಮಾಹಿತಿ ಕೊಡುತ್ತೆ, ಎನ್ಐಎಗೆ ಮಾಹಿತಿ ಕೊಡುತ್ತೆ. ಆಮೇಲೆ ಎನ್ಐಎ ಸ್ವಯಂ ಪ್ರೇರಿತವಾಗಿ ಸುಮೋಟೋ ದಾಖಲಿಸಿಕೊಳ್ತು, ತನಿಖೆ ಮಾಡ್ತು. CCBಗೆ ಕೊಟ್ಟಿದ್ರು ಅಥವಾ SITಗೆ ಕೊಡ್ತೀನಿ ಅಂತ ಹೇಳಿದ್ರು. ಎನ್ಐಎ ಇದರಲ್ಲಿ ಯಾರು ಹಸ್ತಕ್ಷೇಪ ಇಲ್ಲ, ಆಮೇಲೆ ಯಾರನ್ನು ರಕ್ಷಣೆ ಮಾಡೋಂಥ ವಿಚಾರ ಅಲ್ಲ. ವೀಕ್ಷಕರೇ, ಏನಾಯಿತು ಅಂತಂದರೆ, ಇದನ್ನು ಆರಂಭದಲ್ಲಿ ಭಾಳ ಸಿಂಪಲ್ ಆಗಿ ಎಲ್ಲ ಸರ್ಕಾರ ಕೂಡ ಭಾಳ ಸಿಂಪಲ್ ಆಗಿ ತಗೊಂಡಿತ್ತು. ಒಂದು ಸುಧಾರಿತ ಸ್ಫೋಟಕಾರಿ, ಹೆಂಗೆ ಮಾತಾಡ್ತೀರಿ ನೀವು? ಸುಧಾರಿತ ಸ್ಫೋಟಕ ಅಂದರೆ ಸ್ವಲ್ಪ ಕಡಿಮೆಯಲ್ಲಿ ತಗೊಂಬಂದ ಅಂತ. ಅರ್ಧ ಕಿಲೋ ತೊಗೊಂಬಂದವನಿಗೆ 3 ಕಿಲೋ ತೊಗೊಂಬರೋದಕ್ಕೇನು ದಾಡಿ ಆಗುತ್ತೆ? ಅವನಿಗೆ ತಗೊಂಡು ಬಂದೇ ಬರ್ತಾನೆ. 1,20,00,000 ಜನ ಇರುವಂಥ ಬೆಂಗಳೂರು. ಯಾಕೆ ಬೆಂಗಳೂರು ಇಷ್ಟು ಮಹತ್ವ ಅಂತಂದರೆ, ಇಲ್ಲಿ ಹೂಡಿಕೆ ಆಗುತ್ತೆ. ಇಲ್ಲಿ ನಾನು ಹೇಳಿದ್ನಲ್ವ, ₹1 ಕರ್ನಾಟಕ ಸಂಪಾದನೆ ಮಾಡ್ತಾ ಇದ್ದರೆ ಆ ₹1 60ರಿಂದ 70 ಪೈಸೆ ಬೆಂಗಳೂರಿನ ಸಂಪಾದನೆ ಆಗುತ್ತೆ. ಸೊ ಹಾಗಿರುವಾಗ ಇಲ್ಲೊಂದು ಭಯಪೀಡಿತ ಪ್ರದೇಶವನ್ನಾಗಿ ಮಾಡಿದರೆ ಭಯೋತ್ಪಾದಕರು ಇವರೆಲ್ಲ. ಒಬ್ಬನೇ ಮಾಡಿದ್ದಾನೆ ಅಂತ. ಈ ಹಿಂದೆ ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯಿತು. ಆತ ಶಾರೀಕ್ ಅಂತಿದ್ದ. ಆಮೇಲೆ ಶಿವಮೊಗ್ಗದಲ್ಲಿ ಟ್ರಯಲ್ ಬ್ಲಾಸ್ಟ್ ಆಯಿತು. ಅಲ್ಲೂ ಒಬ್ಬನೇ ಮಾಡಿದ್ದು. ನೋಡಿ, ಇಲ್ಲಿ ಪೊಲೀಸರು ಒಂದು ಪತ್ತೆ ಹಚ್ಚಿದ್ದಾರೆ, ಒಬ್ಬೊಬ್ಬರೇ ಮಾಡೋದು, ಬಾಂಬ್ ಇಡೋದು ಒಬ್ಬೊಬ್ಬನೇ. ಈಗ ಇವನು ಅಂತ. ಈ ನಡುವೆ ನಾಸಿರ್ ಅನ್ನುವಾತ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದ. ಎನ್ಐಎ 7 ಕಡೆ ದಾಳಿ ಮಾಡ್ತಲ್ಲ ಮೊನ್ನೆ, ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದ. ಆತ ಏನು ಮಾಡ್ದ, ಜೈಲಲ್ಲಿದ್ದಾಗ ಅಕ್ಕಪಕ್ಕದಲ್ಲಿರುವಂಥ ಹಿಂದೂ ಹುಡುಗರು ಅಥವಾ ಕ್ರಿಶ್ಚಿಯನ್ ಹುಡುಗರು ಅವ್ರಿಗೇನಾದರೂ ಅವರೇನೋ ಸಣ್ಣ ಪುಟ್ಟ ಮಾಡ್ಕೊಂಡು ಬಂದಿರ್ತಾರೆ. ಯಾಕಪ್ಪ ಬಂದಿದ್ಯಾ, ಹಿಂಗೆ ಮಾಡಿದ್ದೆ, ಏನು ದುಡ್ಡಿಲ್ವಾ? ಈ ಸಣ್ಣ ಪುಟ್ಟದೆಲ್ಲ ಯಾಕೋ ಮಾಡ್ತೀಯಾ, ಹಿಂಗೆ ಮಾಡೋ ನಾನು ಮಾಡಿಸ್ತೀನಿ, ಬೇರೆ ಮಾಡೋಣ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತಾರೆ. 17 ಜನರನ್ನು ರೆಡಿ ಮಾಡಿದ್ದಂತೆ. ಇನ್ನು ಕೆಲವರಿಗೆ ಮದುವೆ ಮಾಡಿಸಿದಂತೆ. ನಾಸಿರ್ ಒಳಗಡೆನೇ ಇದ್ದ. ಈ 17 ಜನ ಹೊರಗೆ ಬಂದುಬಿಟ್ಟಿದ್ದಾರೆ. ಹೊರಗೆ ಬಂದ ನಂತರ ನಾನೇನು ಮಾಡ್ತೀನಿ, ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಆ ಹುಡುಗರಿದ್ದಾರೆ ಅಂತ. ಅವು ಹೊರಗಡೆಯಿಂದ ಎಲ್ಲ ಕೆಲಸಗಳಾಗ್ತಾ ಇರತ್ತೆ. ಈ ಮಾಹಿತಿ ಅರಿತಂಥ ಎನ್ಐಎ ತಂಡ ಈ 17 ಹುಡುಗರಿದ್ರಲ್ವಾ, ಆ ಎಲ್ಲರ ಮನೆಗಳಿಗೂ ದಾಳಿ ಮಾಡಿದೆ. ಏನು ಮಾಡ್ತಾ ಇದ್ದಾರೆ ಅವರು ಅಂತ. ಸೊ ಹಾಗಾಗಿ ಎನ್ಐಎ ದೃಷ್ಟಿ, ಒಂದು ಸುರಕ್ಷತಾ ದೃಷ್ಟಿಯಿಂದ ಬಹಳ ಅಗತ್ಯ ಇದೆ, ಅದನ್ನದು ಮಾಡ್ತಾ ಇದ್ದಾರೆ. ಶೆಟ್ರೆ, ಇನ್ನೊಂದು ನಿಷೇಧಿತ ಅಮೋನಿಯಂ ನೈಟ್ರೇಟ್ ಬಳಕೆಯಾಗಿದೆ, ಯಾರು ಸಪ್ಲೈ ಮಾಡಿರಬಹುದು ಅನ್ನುವಂಥ ಶಂಕೆ ಪ್ರಕರಣ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡೋಣ. ತುಮಕೂರಿಂದ ಜಗದೀಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ತುಮಕೂರಲ್ಲಿ ಏನೆಲ್ಲ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ?
ಜಯಪ್ರಕಾಶ್ ಶೆಟ್ಟಿ ಅವರ ನಿನ್ನೆ ಏನೋ ನಿನ್ನೆ ಅಧಿಕಾರಿಗಳ ತಂಡ ಒಂದು ತುಮಕೂರಲ್ಲೂ ಕೂಡ ಒಂದು ಬೆಂಕಿ ತಗುಲರಾಗಿ ಒಂದು ಶೋಧವನ್ನು ಕೂಡ ನಡೆಸಿರುವಂತದ್ದು. ಅಂದ್ರೆ ಬೆಂಗಳೂರಿಂದ ತುಮಕೂರಿಗೆ ಒಂದು ಕೇವಲ ಕೈಗಾರಿಕಾ ದೂರದಲ್ಲಿ ಕೂಡ ಇರುವಂತದ್ದು. ಇದೇ ಒಂದು ಹಿನ್ನೆಲೆಯಲ್ಲಿ ತುಮಕೂರಿನಲ್ಲೂ ಕೂಡ ಆತ ಒಂದು ಓಡಾಡಿರುವ ಒಂದು ಬೆಂಕಿ ಕೂಡ ಪೊಲೀಸರಿಗೆ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಇದೇ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ಸುಮಾರು ಒಂದು 6 ಗಂಟೆಗಳ ಕಾಲ ತುಮಕೂರಿನಲ್ಲೂ ಕೂಡ ಶೋಧ ಕಾರ್ಯವನ್ನು ಕೂಡ ನಡೆಸಿರುವಂತದ್ದು. ಒಂದು ಏನ್ ಇಲ್ಲಿ ತುಮಕೂರು ನಗರದಲ್ಲಿ ಇರ್ತಕ್ಕಂಥ ಸಿಸಿ ಕ್ಯಾಮೆರಾಗಳನ್ನು ಕೂಡ ಈಗ ಪರಿಶೀಲನೆ ಕೂಡ ಮಾಡಿರುವಂತದ್ದು. ಅಂದ್ರೆ ರೈಲ್ವೆ ನಿಲ್ದಾಣದಲ್ಲಿ ಮತ್ತೆ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಮತ್ತೆ ಇನ್ನಿತರ ಏರಿಯಾಗಳಲ್ಲೂ ಕೂಡ ಅಲ್ಲಿ ಒಂದು ಪರಿಶೀಲನೆ ಕೂಡ ನಡೆಸಿರುವಂತದ್ದು. ಅಂದ್ರೆ ತುಮಕೂರಿನಲ್ಲಿ ಇರ್ತಕ್ಕಂಥ ಸಿಸಿ ಕ್ಯಾಮೆರಾಗಳೆಲ್ಲವೂ ಕೂಡ ಅಂದ್ರೆ ಈ ಒಂದು ಇಲ್ಲಿ ಆತ ಬೆಂಗಳೂರಿಂದ ಒಂದು ರೈಲು ಮಾರ್ಗವಾಗಿ ಏನಾದ್ರು ಒಂದು ತುಮಕೂರು ರೈಲ್ವೆ ನಿಲ್ದಾಣಕ್ಕೆ ಬರಿಂದ ಮತ್ತೆ ಅಲ್ಲಿಂದ ಒಂದು ಬಳ್ಳಾರಿ ಮಾರ್ಗವಾಗಿ ಹೋಗಿರುವಂತ ಜನತೆ ಕೂಡ ಈಗ ಪೊಲೀಸರಿಗೆ ಒಂದು ಮಾಹಿತಿ ಒಂದು ಮೇಲ್ನೋಟಕ್ಕೆ ಕೂಡ ಸಿಕ್ಕಿರುವಂತ. ಇದೇ ಒಂದು ಹಿನ್ನೆಲೆಯಲ್ಲಿ ಸುಮಾರು ಒಂದು 25ಕ್ಕೂ ಹೆಚ್ಚು ವಾಹನದಲ್ಲಿ 2 ಡಿಸಿಪಿಗಳು ಹಾಗೂ ತುಮಕೂರು ಎಸ್ಪಿ ಒಂದು ನೇತೃತ್ವದಲ್ಲಿ 6 ಗಂಟೆಗಳ ಕಾಲ ಇದು ಒಂದು ಶೋಧ ಕಾರ್ಯವನ್ನು ಕೂಡ ನಡೆಸಿ ಸಾಕಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂತದ್ದು. ಜಯಪ್ರಕಾಶ್ ಶೆಟ್ಟಿ ಅವರು. ಓಕೆ, ಧನ್ಯವಾದಗಳು ಜಗದೀಶ್ ತಮ್ಮೆಲ್ಲ ಮಾಹಿತಿಗೆ. ರಿಪಬ್ಲಿಕ್ ಕನ್ನಡದಲ್ಲಿ ಉಗ್ರ ಸಂಚಿನ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೆಫೆ ಬ್ಲಾಸ್ಟ್ಗೆ ಕಾರಣವಾಯ್ತಾ ಅಯೋಧ್ಯೆಯ ರಾಮ ಮಂದಿರ ವಿಚಾರ? ಎನ್ಐಎ ತನಿಖೆ ವೇಳೆ ಬಹಿರಂಗವಾಗಿದೆ ಸ್ಫೋಟಕ ಮಾಹಿತಿ. ಮಂದಿರ ಉದ್ಘಾಟನೆಯ ಬಳಿಕ ಟೆರರಿಸ್ಟ್ಗಳು ಫುಲ್ ಆಕ್ಟಿವ್ ಆಗಿದ್ದಾರಂತೆ. ಮಂಗಳೂರು ಶಿವಮೊಗ್ಗ ಟೀಮ್ ಮತ್ತೆ ಆಕ್ಟಿವ್ ಆಗಿರೋ ಶಂಕೆ ಇದೆ. ರಾಮೇಶ್ವರಂ ಕೇಸ್ನಲ್ಲಿ ಹಿಂದಿಗಿಂತಲೂ ಕೂಡ ಹೊಸ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಟೆರರಿಸ್ಟ್ಗಳು ಅನ್ನುವಂತಹ ವಿಚಾರ. ಹಾಗಾಗಿ ಎನ್ಐಎ ಅಧಿಕಾರಿಗಳು ಈ ನಿಟ್ಟಿನಲ್ಲೂ ಕೂಡ ತನಿಖೆ ಚುರುಕುಗೊಳಿಸಿದ್ದಾರೆ. ಈ ಬಾಂಬ್ ಬ್ಲಾಸ್ಟ್ ಆದಾಗಲೇ ಒಂದು ಪ್ರಶ್ನೆ ಬಂತು, ರಾಮೇಶ್ವರಂ ಕೆಫೆಯಲ್ಲಿ ಈ ರಾಮ ಮಂದಿರ ವಿಚಾರ ಸದ್ದು ಮಾಡಿತು. ಅಂದರೆ ರಾಮ ಮಂದಿರ ಉದ್ಘಾಟನೆ ಆಗೋಗಲ್ಲಿ ಸೆಲೆಬ್ರೇಷನ್ ಆಯಿತು, ರಾಮನ ಧ್ವಜಗಳು ಹಾರಾಡಿದ್ವು, ಅದು ಒನ್ ಆಫ್ ದ ರೀಸನ್ ಆಗಿರಬಹುದು. ಅಲ್ಲಿ ರಾಮೇಶ್ವರಂ ಕೆಫೆ ಯಾಕೆ ಇಟ್ಟಿದ್ದಾರೆ ಅಂತ ಹೆಸರು? ಒಂದು ವೇಳೆ ಅದೇ ಆಗಿದ್ದರೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಫ್ಯಾನ್ಸ್ ಅವರೆಲ್ಲ ಹೌದು, ಅಭಿಮಾನಿಗಳು. ರಾಮೇಶ್ವರಂ ಅಂತ ಹೇಳುವಾಗ ನಿಮಗೆ ಈ ರಾಮೇಶ್ವರಂ ನೀವು ಯಾವತ್ತ ಹೋಗಿದ್ದೀರಾ? ರಾಮೇಶ್ವರಂ ಯಾವತ್ತಾದರೂ ಹೋಗಿದ್ದೀರಾ? ರಾಮೇಶ್ವರ ಪಂಬನ್ ಬ್ರಿಡ್ಜ್ ಅಂತ ಬರುತ್ತೆ. ಪಂಬನ್ ಬ್ರಿಡ್ಜ್ ಅತೀ ದೊಡ್ಡ ಬ್ರಿಡ್ಜ್. ಆ ರೈಲ್ವೆ ಮೇಲ್ಗಡೆಯಿಂದ ಏನು ವಾಹನಗಳು ಹೋಗೋದಕ್ಕೆ ಮತ್ತೊಂದು ಟ್ರೈನ್ ಹೋಗೋದಕ್ಕೂ ಇನ್ನೊಂದು ಬ್ರಿಡ್ಜ್ ಇದೆ. ಆ ಟ್ರೈನ್ ಹೋಗೋ ಬ್ರಿಡ್ಜ್ ಹೆಂಗಿದೆ ಅಂದರೆ ಶಿಪ್ಗಳು ಹೋಗಬೇಕು ಅಂತ ಹೇಳುವಾಗ ಆ ಟ್ರೈನ್ ಬ್ರಿಡ್ಜ್ ಇದೆಯಲ್ಲ ಹಿಂಗೆ ಓಪನ್ ಆಗುತ್ತೆ, ಮೇಲ್ಗಡೆಗೆ ಓಪನ್ ಆಗುತ್ತೆ. ಪಂಬನ್ ಸೇತುವೆ ಅಂತ ಅತಿ ಉದ್ದದ ಸೇತುವೆ. ನೀವು ಈಗಲೂ ನೀವು ವಿಡಿಯೋದಲ್ಲಿ ಹುಡುಕಿದ್ರೆ ಸಿಗುತ್ತೆ ಪಂಬನ್ ಸೇತುವೆ. ಅದಾದ ನಂತರ ರಾಮೇಶ್ವರಂ ಸಿಗೋದು. ಆ ರಾಮೇಶ್ವರಂ ಸಿಕ್ಕಿದಾಗ ಆ ರಾಮೇಶ್ವರಂ ಅವರ ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಹುಟ್ಟೂರು. ಇವರೆಲ್ಲ 2012 ಈ ಸಂದರ್ಭದಲ್ಲೆಲ್ಲ ರೋಡ್ ಸೈಡಲ್ಲಿ ತಿಂಡಿ ಮಾಡ್ತಾಯಿದ್ರು. ಇವರೆಲ್ಲ ಮೊನ್ನೆ ರಾಘವೇಂದ್ರ ರಾವ್ ಮಾತಾಡ್ತಾ ಇದ್ರಲ್ಲ, ಮೆಕ್ಯಾನಿಕಲ್ ಇಂಜಿನಿಯರ್ ಅವರೆಲ್ಲ, ಭಾಳ ದೊಡ್ಡ ವ್ಯಕ್ತಿಗಳವರೆಲ್ಲ, ಭಾಳ ಓದ್ಕೊಂಡವರು ಅವರೆಲ್ಲ. ಅವರೇ ಹೇಳಿದ್ರಲ್ಲ ಮೊನ್ನೆ. ಸೊ ಅವ್ರು ನಾವೇನಾದರೂ ಮಾಡ್ಕೊಬೇಕಿದೆ ಅವಳು ಇನ್ನು ಇವ್ರ ಪದೇ ಸಲ ಡ್ರೀಮ್ 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 ಅಂತ ಹೇಳೋರು ಯಾರು? ಅಬ್ದುಲ್ ಕಲಾಂ ಅವರು. ಕನಸು ಕಾಣಿ ಕನಸು ಕಾಣಿ ಕನಸು ಕಾಣಿ. ಕನಸು ಕಾಣಿ ಅಂದರೆ ಏನು? ನಿಜವಾಗ್ಲೂ ಈ ಹಿಂದೂ ಧರ್ಮದಲ್ಲೂ ಕೂಡ ಇದೆ. ಸಂಕಲ್ಪ ಮಾಡೋದು, ಅಫರ್ಮೇಷನ್ ಮಾಡೋದು, ಎಲ್ಲದರಲ್ಲೂ ಈಗ ಅಫರ್ಮೇಷನ್ ಅಂತಾರೆ. ಡ್ರೀಮ್ ಕಾಣಿ ಡ್ರೀಮ್. ಸೊ ಅವರು ಅದರಿಂದ ಇನ್ಸ್ಪೈರ್ ಆಗಿ ರೋಡ್ ಸೈಡಲ್ಲಿ ತಿಂಡಿ ಗಿಂಡಿ ಮಾಡ್ತಾರೆ. ಅದಾದ ನಂತರ ಇಲ್ಲಿಗೆ ಬಂದು ನಿಲ್ತಾರೆ. ರಾಮ ಮಂದಿರ ದಿವಸ ಅವರು ಭಗವದ್ ಧ್ವಜ ಹಾಕಿದ್ದಾರೆ. ಯಾಕೆ ಹಾಕಬಾರ್ದು? ಯಾಕೆ ಹಾಕಬಾರ್ದು? ನಿಮಗೆ ರಾಮ ಮಂದಿರ ದಿವಸ ಭಗವದ್ ಧ್ವಜ ಹಾಕಿದ್ದಾರೆ, ಆ ಕಾರಣಕ್ಕಾಗಿ ಅಲ್ಲಿ ಅಟ್ಯಾಕ್ ಮಾಡ್ತೀವಿ ಅಂತ ಅನ್ನುವಂಥ ಕುತ್ಸುಕ ಬುದ್ಧಿ ಇದ್ದರೆ, ಅವರು ಅಬ್ದುಲ್ ಕಲಾಂ ಅವರ ಕಾರಣಕ್ಕಾಗಿ ರಾಮೇಶ್ವರಂ ಅನ್ನುವಂಥ ಅವರ ಹುಟ್ಟೂರಿನ ಹೆಸರಿಟ್ಟಿದ್ದಾರೆ ಅನ್ನೋದಕ್ಕೆ ನೀವೆಷ್ಟು ಬಾಂಬ್ ಇಡಬೇಕಿತ್ತಾಗಿದ್ರೆ ಉಳಿದವರು? ಮನಸ್ಥಿತಿ ನೋಡ್ರಿ, ಯಾವ ಮನಸ್ಥಿತಿಯಲ್ಲಿ ಬದುಕ್ತಾ ಇದ್ದೀರಿ ನೀವು? ಇನ್ನಷ್ಟು ಸುದ್ದಿ ಕೊಡ್ತೀನಿ, ಒಂದು ಬ್ರೇಕ್ ಆದ ನಂತರ.